ಅರ್ಜುನ, ಕೃಷ್ಣನಿಗೆ ಏನಾದರೂ ಆಪತ್ತು ಬಂದಿತ್ತೇ? ಅರ್ಜುನನು ಅಳುತ್ತಾ ಹೇಳಿದನು, ಅಣ್ಣ, ನಮ್ಮ ಪ್ರಭು ಶ್ರೀಕೃಷ್ಣನು ತನ್ನ ಲೀಲೆಯನ್ನು ಮುಗಿಸಿ ಭೂಲೋಕದಿಂದ ನಿರ್ಗಮಿಸಿದ್ದಾನೆ. ಇಲ್ಲಿಂದ ಮುಂದೆ ಕೃಷ್ಣನ ಅಂತ್ಯದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಕೃಷ್ಣನಿಗೆ ತುಂಬಾ ನೋವಾಯಿತು. ಹಾ ಎಂದು ಕೂಗಿಕೊಂಡ. ಬೇಟೆಗಾರನು ಅಚ್ಚರಿಯಿಂದ ಓಡಿ ಬಂದು ನೋಡುತ್ತಾನೆ, ಜಿಂಕೆಯ ಬದಲಿಗೆ ಇಲ್ಲಿರುವುದು ಪೀತಾಂಬರಧಾರಿ ಶ್ರೀಕೃಷ್ಣ. ಇವನು ತಾನು ಏನು ಮಾಡಿದೆನೆಂದು ಬಹಳ ಹೆದರಿಕೆಯಾಯಿತು. ಕೃಷ್ಣನೇ ನಗುತ್ತಾ, ಹೆದರಬೇಡಯ್ಯ, ನೀನು ನನಗೆ ಬಹುದೊಡ್ಡ ಉಪಕಾರವನ್ನೇ ಮಾಡಿರುವೆ. ಹೇಗೆ ಸಾಯಬೇಕೆಂದು ನನ್ನ ಕೊನೆಯ ಸಮಸ್ಯೆಯನ್ನು ಪರಿಹರಿಸಿರುವೆ. ಮಿತ್ರ, ಸಮಾಧಾನದಿಂದ ಮನೆಗೆ ಹೋಗು. ನಿನ್ನ ಈ ಕಾರ್ಯದಿಂದ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದ. ಬೇಟೆಗಾರ ತನಗೆ ತಿಳಿದ ಎಲ್ಲ ಉಪಚಾರವನ್ನು ಮಾಡಿದರೂ ಪ್ರಯೋಜನವಾಗಲಿಲ್ಲ. ಯುಗಾವತಾರನಾದ ಶ್ರೀಕೃಷ್ಣನ ದೇಹ ತ್ಯಾಗ ಆಗಿತ್ತು. ಅವನ ಆತ್ಮವು ಇಡೀ ಭೂಮಿಯನ್ನೇ ಜ್ಯೋತಿ ರೂಪದಲ್ಲಿ ಬೆಳಗುತ್ತಾ ಆಕಾಶದಲ್ಲಿ ಲೀನವಾಗಿತ್ತು. ಕೃಷ್ಣನು ಈ ಪ್ರಪಂಚದಿಂದ ಕಣ್ಮರೆಯಾದ. ಅವನು ಬಂದ ಉದ್ದೇಶ ಪೂರ್ಣಗೊಂಡಿತ್ತು. ಈ ಭೂಮಿಗೆ ಇನ್ನು ಅವನ ಅವಶ್ಯಕತೆ ಇರಲಿಲ್ಲ. ತಾನು ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ಹಿಂತಿರುಗಿದ. ಲೋಕದ ಪಾಲಿಗೆ ಇನ್ನೂ ಕೃಷ್ಣನಿಲ್ಲ. ಪ್ರಾಣವಿಲ್ಲದ ಶರೀರ ಮಾತ್ರ ಅಲ್ಲಿತ್ತು. ಭೂಮಿ ಪರಿಮಳವನ್ನು ಕಳೆದುಕೊಂಡ ಒಂದು ಪುಷ್ಪದಂತಾಗಿ ಹಿಂದಕ್ಕುಳಿಯಿತು. ದಾರುಕನು ವೇಗವಾಗಿ ರಥವನ್ನೋಡಿಸಿಕೊಂಡು ಹಸ್ತಿನಾಪುರಕ್ಕೆ ಹೋದ. ಅಲ್ಲಿ ಅವರಿಗೆ ಪ್ರಭಾಸ ತೀರ್ಥದಲ್ಲಿ ನಡೆದ ಘೋರ ದುರಂತವನ್ನು ವಿವರಿಸಿದ. ಯುಧಿಷ್ಠಿರನಿಗೆ ಆ ಕ್ಷಣಕ್ಕೆ ಗಾಂಧಾರಿಯ ಶಾಪ ಮರೆತು ಹೋಗಿತ್ತು. ಪಾಂಡವರು ದುಃಖದಿಂದ ನಿಶ್ಚೇಷ್ಟಿತರಾದರು. ಈವರೆಗೆ ಅವರು ಎಷ್ಟೇ ಕಷ್ಟಪಟ್ಟಿದ್ದರೂ ಕೃಷ್ಣನನ್ನು ಸ್ಮರಿಸಿಕೊಂಡೊಡನೆ ಕಷ್ಟವೆಲ್ಲ ಮರೆತು ಹೋಗುತ್ತಿತ್ತು. ಮನಸ್ಸಿಗೆ ಬಲ ಬರುತ್ತಿತ್ತು. ಆದರೆ ಈಗ ಏನು ಉಳಿದಿದೆ? ಯೋಚಿಸಲೇ ಆಗುತ್ತಿಲ್ಲ. ಮೌನವಾಂತ ದುಃಖದಲ್ಲಿ ಅರ್ಜುನನು ದ್ವಾರಕೆಗೆ ಓಡಿ ಬಂದ. ಅವನಿಗೆ ನಿನ್ನೆಯ ಕನಸಿನ ನೆನಪಾಯಿತು. ಕೃಷ್ಣನು ನಾಳೆ ನನ್ನ ಮಾತುಗಳ ಅರ್ಥ ನಿಜವಾಗುವುದು ಎಂದಿದ್ದ. ಕೃಷ್ಣ ಇನ್ನಿಲ್ಲವೆಂಬ ಸತ್ಯ ಅರ್ಜುನನ ಹೃದಯವನ್ನು ಕಲ್ಲಾಗಿಸಿತ್ತು. ದ್ವಾರಕೆಗೆ ಬಂದವನೇ ವಸುದೇವನ ಬಳಿಗೆ ಹೋದ. ವೃಷ್ಟಿವಂಶದ ಮೇಲೆ ಬಂದೆರಗಿದ ದುರದೃಷ್ಟವನ್ನು, ದುರಂತದ ವಿವರಗಳನ್ನು ಕೇಳಿ ತಿಳಿದುಕೊಂಡ. ಅನಂತರ ಅರ್ಜುನ ಪ್ರಭಾಸ ತೀರ್ಥಕ್ಕೆ ಹೋದ. ಅಲ್ಲಿ ಎಲ್ಲರೂ, ಸಾತ್ಯಕಿ, ಪ್ರದ್ಯುಮ್ನ, ತನ್ನ ಕೆಲ ಗೆಳೆಯರು ಇತ್ಯಾದಿ ಎಲ್ಲರೂ ಸತ್ತು ಮಲಗಿದ್ದರು. ಬಲರಾಮನು ತಪಸ್ಸಿಗೆ ಹೋದನೆಂಬ ಕೃಷ್ಣನ ಮಾತನ್ನು ವಸುದೇವನಿಂದ ಕೇಳಿ ತಿಳಿದಿದ್ದ. ಅರ್ಜುನನು ಇವರಿಬ್ಬರನ್ನೂ ಹುಡುಕಿಕೊಂಡು ಹೊರಟ. ಬಲರಾಮ ಸತ್ತು ಮಲಗಿರುವುದು ಕಾಣಿಸಿತು. ಎಲ್ಲಕ್ಕೂ ಅರ್ಜುನನು ಕಲ್ಲಾಗಿದ್ದ. ದಾರುಕನು ಅವನು ಕೃಷ್ಣನಿಗಾಗಿ ಹುಡುಕಾಡಿದರು. ಕೊನೆಗೆ ಕಾಲ ಹೆಬ್ಬೆರಳಿಗೆ ಬಾಣದ ಗಾಯವಾಗಿ ಮಲಗಿದ್ದ ಕೃಷ್ಣನು ಕಾಣಿಸಿದ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.